ಎಲ್ರಿಗೂ ನಮಸ್ಕಾರ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಾರ ಯಾವೆಲ್ಲ ಕನ್ನಡ ಚಿತ್ರಗಳು ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ನೋಡೋಣ ಬನ್ನಿ. ಈ ವಾರ ಕನ್ನಡದಲ್ಲಿ ಕೇಡಿ ಎಂಬ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಈ ಚಿತ್ರದ ತಾರಾಗಣದಲ್ಲಿ ಧ್ರುವ ಸರ್ಜಾ ಅವರು, ರೇಷ್ಮಾ ನಾಣಯ್ಯ ಅವರು, ರಮೇಶ್ ಅರವಿಂದ್ ಅವರು, ಸಂಜಯ್ ದತ್ ಅವರು, ವಿ ರವಿಚಂದ್ರನ್, ಶಿಲ್ಪಾ ಶೆಟ್ಟಿ ಹಾಗೂ ಕ್ಯಾಮಿಯೋನಲ್ಲಿ ಕಿಚ್ಚ ಸುದೀಪ್ ಅವರು ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ. ಕೆವಿಎನ್ ಸಂಸ್ಥೆಯ ಕೆ ವೆಂಕಟನಾರಾಯಣ ಅವರು ಈ ಚಿತ್ರದ ನಿರ್ಮಾಪಕರು. ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತಿರೋರು ಪ್ರೇಮ್ ಅವರು ಮತ್ತು ಈ ಚಿತ್ರಕ್ಕೆ ಸಂಗೀತವನ್ನು ನೀಡಿರೋರು ಅರ್ಜುನ್ ಜನ್ಯ ಅವರು. ಈ ವಾರ ಎರಡನೇ ವಾರಕ್ಕೆ ಕಾಲಿಟ್ಟಿರುವಂಥ ಚಿತ್ರ ಎಲ್ಲರ ಕಾಲಿಳಿಯುತ್ತೆ ಕಾಲ. ಕೆವಿಎನ್ ಪ್ರೊಡಕ್ಷನ್ಸ್ ಅವರ ಮತ್ತೊಂದು ಚಿತ್ರ, ಅದರ ನಿರ್ದೇಶಕರಾಗಿ ಪವನ್ ಒಡೆಯರ್ ಅವರು ಕಾಣಿಸ್ಕೊತಾ ಇದ್ದಾರೆ. ಆ ಚಿತ್ರದ ಹೆಸರು ಬೇಲ್ ಅಂತ. ಇದರಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರ ನ್ಯೂ ಲುಕ್ ರಿಲೀಸ್ ಆಗಿದೆ. ಮುದ್ದುರಾಜ್ ಅವರ ನಿರ್ದೇಶನ ಹಾಗೂ ನಿರ್ಮಾಣದಡಿ ರೆಡಿ ಆಗಿರುವಂಥ ಚಿತ್ರ ಎಜುಕೇಟೆಡ್ ಬುಲ್ಸ್. ಇದರ ಪೋಸ್ಟರ್ ಹಾಗೂ ಸಾಂಗ್ಸ್ ರಿಲೀಸ್ ಆಗಿದೆ ಮತ್ತು ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತ ಚಿತ್ರತಂಡ ಹೇಳ್ಕೊಂಡಿದೆ. ಡಾಲಿ ಧನಂಜಯ್ ಅವರ ನಟನೆಯ ಅಣ್ಣ ಫ್ರಮ್ ಮೆಕ್ಸಿಕೋ ಈ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ. ಅಗಸ್ತ್ಯ ಹಾಗೂ ದಿಯಾ ನಟನೆಯ ಮಾರಿಗೆ ದಾರಿ ಎಂಬ ಒಂದು ಚಿತ್ರದ ಟೀಸರ್ ರಿಲೀಸ್ ಆಗಿದೆ, ಯೂಟ್ಯೂಬಲ್ಲಿ ನೋಡ್ಬೋದು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಕಾಲಿಟ್ಟು ಇವಾಗ 20 ವರ್ಷ ಪೂರ್ಣಗೊಂಡಿದೆ. ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಕನ್ನಡ ಚಿತ್ರರಂಗಕ್ಕೆ ಒಂದು ಪ್ರೋತ್ಸಾಹ ನೀಡಿ ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. सुखी भवा।